ಕರ್ತನಿಗೆ ಮಹಿಮೆ ಉಂಟಾಗಲಿ. ಇವತ್ತು ಮನುಷ್ಯನು ಎಲ್ಲವನ್ನ ಪಡೆದುಕೊಳ್ಳಬಹುದು. ಒಂದು ವೇಳೆ ಅವನಿಗೆ ಹಣ ನಷ್ಟ ಆಗಿದ್ರೆ ಹಣವನ್ನು ಸಂಪಾದನೆ ಮಾಡಿಕೊಳ್ಳಬಹುದು. ಸಂಬಂಧಗಳ ವಿಷಯದಲ್ಲಿ ಒಂದು ವೇಳೆ ಸಂಬಂಧವನ್ನು ಕಳೆದುಕೊಂಡಿದ್ದರೆ ಮತ್ತೆ ಸಂಬಂಧವನ್ನು ಏರ್ಪಡಿಸಿಕೊಳ್ಳಬಹುದು. ಈ ರೀತಿಯಾಗಿ ಬಹಳಷ್ಟು ವಿಷಯದಲ್ಲಿ ಮನುಷ್ಯನು ಇವತ್ತು ಎಲ್ಲವನ್ನ ಸಂಪಾದನೆ ಮಾಡಿಕೊಳ್ಳಬಹುದು. ಆದರೆ 2 ವಿಷಯಗಳು ಮಾತ್ರ ನಾವು ಕಳೆದುಕೊಂಡರೆ ಮತ್ತೆ ಅದನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಒಂದು ವೇಳೆ ಶ್ರೀಮಂತನಾಗಿರಬಹುದು, ಬಡವನಾಗಿರಬಹುದು, ಅಲ್ಲದೆ ಬುದ್ಧಿವಂತನಾಗಿರಬಹುದು, ಬುದ್ಧಿಹೀನನು, ಜ್ಞಾನಿಯೋ ಅಜ್ಞಾನಿಯೋ, ಬಲಿಷ್ಠನೋ ಬಲಹೀನನೋ, ವಿದ್ಯಾವಂತನೋ ಅವಿದ್ಯಾವಂತನೋ, ಈಗ ನಾನಾ ವಿಷಯದಲ್ಲಿ ಯಾರೇ ಆಗಿದ್ದರೂ ಕೂಡ 2 ವಿಷಯ ಮಾತ್ರ ನಾವು ಅದನ್ನು ಮತ್ತೆ ಸಂಪಾದನೆ ಮಾಡೋಕ್ಕೆ ಸಾಧ್ಯವಿಲ್ಲ, ಅಥವಾ ಅದನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಒಂದು, ನಮಗೆ ದೇವರು ಕೊಡಲ್ಪಟ್ಟಂಥ ಸಮಯ, 2ನೇದು ನಮ್ಮ ವಯಸ್ಸು. ಈ 2 ವಿಷಯಗಳು ನಾವೇನೇ ಮಾಡಿದರೂ ಕೂಡ ಅದನ್ನು ನಾವು ಮತ್ತೆ ಪಡೆದುಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದನ್ನು ಕುರಿತಾಗಿ ನಮಗೆ ವೇದವಾಕ್ಯ ಸ್ಪಷ್ಟವಾಗಿ ಹೇಳುವುದನ್ನು ನಾವು ಗಮನಿಸುವುದೇ ಆದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ ಈ ವಿಧವಾಗಿ ನಮಗೆ ಹೇಳುತ್ತಾ ಇದೆ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ನೋಡಿ, ಇವತ್ತು ಮನುಷ್ಯ ಜ್ಞಾನಕ್ಕೋಸ್ಕರವಾಗಿ ಅನೇಕ ಮ್ಯಾಗಝಿನ್ಗಳನ್ನು ಓದುತ್ತಾ ಇದ್ದಾನೆ, ಅನೇಕ ವಾಲ್ಯೂಮ್ಸನ್ನು ಓದುತ್ತಾ ಇದ್ದಾನೆ, ತರಬೇತಿ ಮೇಲೆ ತರಬೇತಿಯನ್ನು ಪಡೆದುಕೊಳ್ಳಲು ಪ್ರಯಾಸ ಪಡ್ತಾ ಇದ್ದಾನೆ. ಕಾರಣ, ನನಗೆ ಜ್ಞಾನ ಬೇಕು, ನನಗೆ ಒಂದು ಒಳ್ಳೆ ನಾಲೆಡ್ಜ್ ಬೇಕು ಎಂಬುದಾಗಿ ಮನುಷ್ಯನು ಬಹಳ ವಿಧದಲ್ಲಿ ಪ್ರಯಾಸ ಪಡ್ತಾ ಇದ್ದಾನೆ. ಆದರೆ ವೇದವಾಕ್ಯ ಹೇಳ್ತಾ ಇದೆ, ಜ್ಞಾನಿ ಅಂದರೆ ಯಾರು, ಯಾರನ್ನ ಜ್ಞಾನಿ ಎಂಬುದಾಗಿ ವೇದವಾಕ್ಯವು ಕರೆಯಲ್ಪಡ್ತಾ ಇದೆ ಅಂತ ನೋಡುವುದಾದರೆ, ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವಂಥವನೇ ದೇವರ ದೃಷ್ಟಿಯಲ್ಲಿ ಜ್ಞಾನಿ. ಆಗ ನಾವು ಸಮಯವನ್ನು ನಾವು ಸದುಪಯೋಗ ಮಾಡಿಕೊಳ್ಳುವಾಗ ನಾವು ದೇವರಿಗೆ ನಾವು ಹೇಗೆ ಕಾಣ್ತೀವಿ ಅಂತ ಹೇಳಿದ್ರೆ ಜ್ಞಾನಿಯಾಗಿ ನಾವು ಕಾಣ್ತೀವಿ. ಕಾರಣ, ದೇವರು ನಮಗೆ ಆ ಒಂದು ಕೊಟ್ಟಂಥ ಸಮಯವನ್ನು, ಆ ವಯಸ್ಸನ್ನು ನಾವು ದೇವರ ದೃಷ್ಟಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವಾಗ ದೇವರು ನಮ್ಮನ್ನು ನೋಡಿ ಹೇಳ್ತಾನೆ, ನೀನು ಜ್ಞಾನಿಯಾಗಿದೆಯಾ. ಆಗ ನಮಗೆ ಜ್ಞಾನ ಬೇಕು ಅಂತ ಹೇಳಿದ್ರೆ ನಮಗೆ ಕೊಡಲ್ಪಟ್ಟಂಥ ಸಮಯವನ್ನು, ನಮ್ಮ ವಯಸ್ಸನ್ನು ನಾವೇನು ಮಾಡಬೇಕು, ಅದನ್ನು ವ್ಯರ್ಥ ಮಾಡದೆ, ಅದನ್ನು ಬೇಡದ ಕಾರ್ಯಗಳಿಗೋಸ್ಕರವಾಗಿ ಅದನ್ನು ವ್ಯರ್ಥ ಮಾಡದೆ ಅದನ್ನು ದೇವರಿಗಾಗಿ ಸದುಪಯೋಗ ಮಾಡಿಕೊಂಡು ನಾವು ಮುಂದೆ ಸಾಗುವಾಗ ನಾವು ದೇವರ ದೃಷ್ಟಿಯಲ್ಲಿ ನಾವು ಜ್ಞಾನಿಗಳಾಗಿ ನಾವಿರ್ತೀವಿ. ಆಗ ಎಲ್ಲವನ್ನ, ಒಂದು ವೇಳೆ ನಾವು ಮೊದಲು ಹೇಳಿದಾಗೆ ಹಣವನ್ನು, ಆಸ್ತಿಯನ್ನು, ಸಂಬಂಧಗಳನ್ನು ಎಲ್ಲವನ್ನ ನಾವು ಮತ್ತೆ ಪಡೆದುಕೊಳ್ಳೋದಕ್ಕೆ ಎಲ್ಲರಿಗೂ ಸಾಧ್ಯ ಪ್ರಯಾಸ ಪಟ್ಟರೆ. ಆದರೆ ಸಮಯ, ವಯಸ್ಸು 2 ಯಾರಿಗೂ ಕೂಡ ಅದನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ದೇವರ ದೃಷ್ಟಿಯಲ್ಲಿ ಆ ಒಂದು ಸಮಯವನ್ನು, ಆ ಒಂದು ವಯಸ್ಸನ್ನು ನಾವು ಕಾದುಕೊಳ್ಳೋಣ. ಆ ಒಂದು ಸಮಯವನ್ನು ಬಹಳ ಒಂದು ಬೆಲೆಯುಳ್ಳದೆಂಬುದಾಗಿ ಹೇಳಿ ವೇದವು ಸ್ಪಷ್ಟವಾಗಿ ಹೇಳ್ತಾ ಇದೆ. ನಿಮಗೆ ಪ್ರತಿ ಒಬ್ಬೊಬ್ಬರಿಗೆ ಕೊಡಲ್ಪಟ್ಟಂಥ ಸಮಯ ಅದು ಬಹಳ ಬಹಳ ಬೆಲೆಯುಳ್ಳದ್ದು. ಆದ್ದರಿಂದ ಪ್ರಿಯ ದೇವ ಜನರೇ, ನಮಗೆ ಆ ಒಂದು ದೇವರ ಒಂದು ಕೊಟ್ಟಂಥ ಒಂದು ಆ ಹಾದಿಯಲ್ಲಿ ನಾವು ಮುಂದೆ ಸಾಗುವಾಗ ನಾವು ಜ್ಞಾನಿಗಳಾಗಿರ್ತೀವಿ. ನಮ್ಮ ಮಾತುಗಳನ್ನು ಕೇಳುವಂಥವರು ಕೂಡ ಆ ಒಂದು ಜ್ಞಾನದ ಕಡೆಗೆ ಬರುವುದಕ್ಕೆ ಅದು ಸಾಧಕವಾಗುತ್ತೆ, ಅದು ಸಾಧನೆ ಆಗುತ್ತೆ. ಆದ್ದರಿಂದ ನಾವು ದೇವರ ದೃಷ್ಟಿಯಲ್ಲಿ ನಾವು ಜ್ಞಾನವುಳ್ಳವರಾಗಿ ನಡೆದುಕೊಳ್ಳೋಣ. ಸಮಯವನ್ನು ನಾವು ವ್ಯರ್ಥ ಮಾಡದೆ ನಾವು ದೇವರಿಗಾಗಿ ಆ ಸಮಯವನ್ನು ಉಪಯೋಗಿಸೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನ ವಾಕ್ಯದ ಮೂಲಕ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಲಿ. ಆಮೆನ್.